ಎಂತ ಮಾತಾಡಬೇಕು ಗೊತ್ತಿಲ್ಲ, ತುಂಬ ವೀಡಿಯೋ ಮಾಡಿ ಸಾಕಾಯಿತು. ಎದುರು ಒಂಥರ ಎಷ್ಟು ಕಿಲೋಮೀಟ್ರ್ ಆಯ್ತು ಎಂತ ಗೊತ್ತಾಗ್ತಾಯಿಲ್ಲ. ತುಂಬ ಒಳ್ಳೆ ಒಂಥರ ಪ್ಲೇಸ್. ಸೊ ನೆಕ್ಸ್ಟ್ ಏನಂದರೆ ಗ್ಲಾಸ್ ಹಾಕುವ. ನೆಕ್ಸ್ಟ್ ಏನಂತ ಹೇಳಿದರೆ ಇಲ್ಲಿಂದ 5 ಕಿಲೋಮೀಟ್ರ್ ನಡಿಲಿಕ್ಕೆ ಉಂಟಂತೆ. ಸೊ 5 ಕಿಲೋಮೀಟ್ರ್ ನಡೆದು ನಾವೊಂದು ಟ್ರಕ್ಕಿಂಗ್ ಹೋಗ್ತಾ ಇರುವಂಥದ್ದು. ನೆಕ್ಸ್ಟ್ ಎದುರಲ್ಲೆಲ್ಲ ಫುಲ್ಲು ಮೇಲೆ, ಹಿಮದ ಮೇಲೆ ಎಲ್ಲ ಇಲ್ಲಿ ಎಲ್ಲ ಫುಲ್ಲು ಮೈನಸಲ್ಲಿ ಉಂಟು ಪ್ರತಿಯೊಂದು ಸಹ, ಅಂದರೆ ವೆದರ್. ನೆಕ್ಸ್ಟ್ ಮೇಲೆ ಎಲ್ಲ ಫುಲ್ಲು ಕೋಲ್ಡು ಅಂದರೆ ಬೇಡ ತಿನ್ನಿ, ಸ್ವಲ್ಪ ಹಾಕಿ ಕಡಲೆ. ಸೊ ಅಂತಂದರೆ ಒಳ್ಳೆ ಕೋಲ್ಡ್ ವೆದರು, ಸೂಪರ್ ಉಂಟು ಪ್ಲೇಸು. ಬೇಗ ವಾವ್, ಎಂಥ ಪ್ಲೇಸ್ ಮಾರ, ಹೆವನ್. ನನ್ನ ಬ್ಯಾಕ್ ನೋಡಿ ಅಂತ ಅಲ್ಲಿ ಮೇಲ್ಗಡೆ ಅಲ್ಲಿ ಫುಲ್ ಟಾಪಲ್ಲಿ ಫುಲ್ ಐಸ್, ಕೋಲ್ಡ್, ಒಂಥರ ಬೇರೆಯೇ ಸೀನ್. ತುಂಬ ಇಷ್ಟ ಆಯಿತು ಪ್ಲೇಸ್. ನಿನ್ನೆಲ್ಲ ಫುಲ್ಲು ಜರ್ನಿ ಮಾಡಿ ಎಲ್ಲ ಫುಲ್ ಸುಸ್ತಾಗಿತ್ತು, ಎಲ್ಲ ಮಲಗೋದು ಅಂತ ಪ್ಲ್ಯಾನ್ ಹಾಕಿದ್ದೆವು. ಬಟ್ ಈ ಕೋಲ್ಡ್ ವೆದರ್ ನೋಡಿ, ಈ ಐಸ್ ನೋಡಿ ನಾವೆಲ್ಲ ಹೊರಟು ಬಂದದ್ದು. ನಾನೊಂದು ಮಾಲೆ ತಗೊಂಡಿದ್ದೇನೆ. ಈ ಮಾಲೆಗೆ ಇಲ್ಲೆಲ್ಲ ಅದರಿಂದ ಮುಂಚೆ ಇನ್ನೊಂದು ಪಾಯಿಂಟ್ ಏನಂದರೆ ಇಲ್ಲಿ ಎಲ್ಲ ತುಂಬ ಕಡಿಮೆ ರೇಟ್. 10 ರೂಪಾಯಿಗೆ ವ್ಯಾಲ್ಯೂ ಇರುವಂಥ ಸ್ಟೇಟ್ ಯಾವುದಾದ್ರು ಇದ್ದರೆ ಅದು ಉತ್ತರಾಖಂಡ್. ಸೊ ನಮ್ಮ ಮಂಗಳೂರಲ್ಲೆಲ್ಲ ವ್ಯಾಲ್ಯೂ ಇಲ್ಲ. ಮಂಗಳೂರಲ್ಲಿ ಮಿನಿಮಮ್ ಏನಿದ್ರು 500-1000 ರೂಪಾಯಿ, ಬಟ್ ಇಲ್ಲಿ 10 ರೂಪಾಯಿಗೆ ಸಹ ವ್ಯಾಲ್ಯೂ ಉಂಟು. ಸೊ ಇಷ್ಟು ದೊಡ್ಡ ಮಾಲೆಗೆ 100 ರೂಪಾಯಿ, ಇಷ್ಟು ದೊಡ್ಡ ಶಾಲಿಗೆ 160, ಇದಕ್ಕೆ 500. ಸೊ ಹಾಗೆ ನನ್ನ ತಂಗಿ ಒಂದು ಶೂ ಎಲ್ಲ ತಗೊಂಡು ಅದಕ್ಕೆ 500, 600, 300 ರೂಪಾಯಿ ಎಲ್ಲ ರೇಟ್, ತುಂಬ ಕಡಿಮೆ ಇಲ್ಲಿ. ನೆಕ್ಸ್ಟ್ ಬ್ಯಾಕೆಲ್ಲ ನೋಡಿ ಒಮ್ಮೆ ಆ ಸೀನ್, ಹಾಗೆ ಒಂಥರ ಬೇರೆಯೇ ಲೆವೆಲ್. ಸರಿ, ಹಾಗಾದರೆ ಈಗ ನಾನು ಮತ್ತು ಅಕ್ಷಯ್ ಸೇರಿ ಒಂದು ರೀಲ್ಸ್ ಮಾಡ್ತೇವೆ ಈಗ.